ಶರೀರದ ಮೂಲಕ ಕರ್ಮ ಮಾಡುವ ಆತ್ಮ ನಾನು ಎಂಬುದನ್ನು ಅನುಭವಿಸಿರಿ. ಸಾಂಸಾರಿಕ ಮಾತಿನ ಅಥವಾ ಅದರ ವಾತಾವರಣದಿಂದ ಸ್ವಯಂವನ್ನು ಬೇರ್ಪಡಿಸಿ. ವಾಸ್ತವದಲ್ಲಿ ನೀವು ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಆತ್ಮನಾಗಿದ್ದೀರಿ. ಈಗ ಕ್ರಮಬದ್ಧವಾಗಿ ನಿಮ್ಮ ಯಾತ್ರೆ ಆರಂಭವಾಗುತ್ತದೆ. ಈ ಭೌತಿಕ ದೇಹ ಮತ್ತು ಪ್ರಪಂಚದಿಂದ ಆಚೆ ಹಾರಿ ನೀಲಿಯ ಆಕಾಶದೆಡೆ. ಈಗ ನೀವು ಒಂದು ಕೆಂಪು ಮಿಶ್ರಿತ ಸುವರ್ಣ ವರ್ಣದ ಪ್ರಕಾಶದಿಂದ ಕೂಡಿರುವ ಜಗತ್ತಿನಲ್ಲಿ ಬಂದು ತಲುಪಿದ್ದೀರಿ. ಇದು ಆತ್ಮಗಳ ಜಗತ್ತು. ಇದನ್ನು ಬ್ರಹ್ಮಲೋಕ, ಶಾಂತಿಧಾಮ, ಮುಕ್ತಿಧಾಮ, ಅಧಪಿತ, ಪರಮಪಿತ, ಪರಮಾತ್ಮ ಶಿವನಾಗಿದ್ದೇನೆ. ನಿಮ್ಮಂತೆ ನಾನು ಸಹ ಅತಿ ಸೂಕ್ಷ್ಮನಾಗಿದ್ದೇನೆ. ಜ್ಯೋತಿರ್ಬಿಂದು ಆಗಿದ್ದರೂ ಸಹ ಜ್ಞಾನ ಗುಣದಲ್ಲಿ ಸಿಂಧುವಿನ ಸಮಾನನಾಗಿದ್ದೇನೆ. ನಾನು ಸರ್ವಶಕ್ತಿವಂತ. ಜನನ ಮರಣದ ಚಕ್ರದಿಂದ ನನ್ನ ಜೊತೆ ಪರಮಧಾಮದಲ್ಲಿ ನಿವಾಸ ಮಾಡುತ್ತಿದ್ದೀರಿ. ನಂತರ ನೀವು ಜನ್ಮ ಮತ್ತು ಕರ್ಮದ ಅವಿನಾಶಿಯಾದ ಪಾತ್ರವನ್ನು ಮಾಡುತ್ತಾ ಸೃಷ್ಟಿಯ ನಾಟಕ ರಂಗದ ಮೇಲೆ ಅವತರಿತರಾಗುತ್ತೀರಿ. ಈ ಅನಾದಿ ಅವಿನಾಶಿ ನಾಟಕ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗ 4 ಯುಗದಲ್ಲಿ ಬರುತ್ತೀರಿ. ಪ್ರತಿಯೊಂದು ಯುಗ ಶರೀರದ ಮೂಲಕ ಕರ್ಮ ಮಾಡುವ ಆತ್ಮ ನಾನು ಎಂಬುದನ್ನು ಅನುಭವಿಸಿರಿ. ಸಾಂಸಾರಿಕ ಮಾತಿನ ಅಥವಾ ಅದರ ವಾತಾವರಣದಿಂದ ಸ್ವಯಂವನ್ನು ಬೇರ್ಪಡಿಸಿ. ವಾಸ್ತವದಲ್ಲಿ ನೀವು ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಆತ್ಮನಾಗಿದ್ದೀರಿ. ಈಗ ಕ್ರಮಬದ್ಧವಾಗಿ ನಿಮ್ಮ ಯಾತ್ರೆ ಆರಂಭವಾಗುತ್ತದೆ. ಈ ಭೌತಿಕ ದೇಹ ಮತ್ತು ಪ್ರಪಂಚದಿಂದ ಆಚೆ ಹಾರಿ ನೀಲಿಯ ಆಕಾಶದೆಡೆ. ಈಗ ನೀವು ಒಂದು ಕೆಂಪು ಮಿಶ್ರಿತ ಸುವರ್ಣ ವರ್ಣದ ಪ್ರಕಾಶದಿಂದ ಕೂಡಿರುವ ಜಗತ್ತಿನಲ್ಲಿ ಬಂದು ತಲುಪಿದ್ದೀರಿ. ಇದು ಆತ್ಮಗಳ ಜಗತ್ತು. ಇದನ್ನು ಬ್ರಹ್ಮಲೋಕ, ಶಾಂತಿಧಾಮ, ಮುಕ್ತಿಧಾಮ, ಅಧಪಿತ, ಪರಮಪಿತ, ಪರಮಾತ್ಮ ಶಿವನಾಗಿದ್ದೇನೆ. ನಿಮ್ಮಂತೆ ನಾನು ಸಹ ಅತಿ ಸೂಕ್ಷ್ಮನಾಗಿದ್ದೇನೆ. ಜ್ಯೋತಿರ್ಬಿಂದು ಆಗಿದ್ದರೂ ಸಹ ಜ್ಞಾನ ಗುಣದಲ್ಲಿ ಸಿಂಧುವಿನ ಸಮಾನನಾಗಿದ್ದೇನೆ. ನಾನು ಸರ್ವಶಕ್ತಿವಂತ. ಜನನ ಮರಣದ ಚಕ್ರದಿಂದ ನನ್ನ ಜೊತೆ ಪರಮಧಾಮದಲ್ಲಿ ನಿವಾಸ ಮಾಡುತ್ತಿದ್ದೀರಿ. ನಂತರ ನೀವು ಜನ್ಮ ಮತ್ತು ಕರ್ಮದ ಅವಿನಾಶಿಯಾದ ಪಾತ್ರವನ್ನು ಮಾಡುತ್ತಾ ಸೃಷ್ಟಿಯ ನಾಟಕ ರಂಗದ ಮೇಲೆ ಅವತರಿತರಾಗುತ್ತೀರಿ. ಈ ಅನಾದಿ ಅವಿನಾಶಿ ನಾಟಕ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗ 4 ಯುಗದಲ್ಲಿ ಬರುತ್ತೀರಿ. ಪ್ರತಿಯೊಂದು ಯುಗ ಮೊಳಕೆ ಸರ್, ಮೊಳಕೆ ಅವಳು ಸರ್, ಉಳಿಕೆ ಸೊ ಏನ್ ಮಾಡ್ತೀವಿ ಅದೇ ನಾವು ಊಟ ಮಾಡ್ತೀವಲ್ಲ, ಅಷ್ಟು ಸತ್ಯ ಜೀವನ. ನಾವೇನ್ ತಿಳ್ಕೊಂಡಿದ್ವಿ ಯಾರೋ ಬಂದು ನಮ್ಮ ಮನೆಯವರ ಬದಲು ಮಾಡ್ತಾರೆ, ಭಗವಂತ ಅಂತ ಇದ್ದಾನೆ, ಅವನೇನ್ ಹೇಳ್ತಾನೆ ಹಾಳು ಮಾಡ್ಕೊಂಡು. ನಿಮ್ ಬುದ್ಧಿ ಹಾಳಾಗಿದ್ದೆ ಜೀವನ ಹಾಳಾಯ್ತು. ಹಾಗಾಗಿ ನಿಮ್ ಬುದ್ಧಿ ಮತ್ತೆ ನೀವೇನ್ ಮಾಡ್ಬೇಕು, ಒಳ್ಳೆ ಬುದ್ಧಿ, ದಿವ್ಯ ಬುದ್ಧಿ ವಿಧಾತ ಅಂತ ಪರಮಾತ್ಮ ಏನ್ ಮಾಡ್ತಾ ಗೊತ್ತಾ, ಬುದ್ಧಿ ಒಂದೇ ಕೊಟ್ಟೋಗ್ತದೆ, ಇದೇ ಕೊಡಂಗಿಲ್ಲ. ಇದೇ ಭೂಮಿಗೆ ಇರ್ತೀವಿ, ಇಲ್ಲೇ ಮಣ್ಣು ತಗೋತೀವಿ, ಇಟ್ಟಿಗೆ ಮಾಡ್ತೀವಿ, ಮನೆ ಕಟ್ಕೋತೀವಿ. ಇಲ್ಲೇ ಇದ್ರೆ ಇಲ್ಲಿ ಅವನೇನ್ ತಂದು ಕೊಡಕ್ ಮೇಲೇನಿಲ್ಲ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು ಅಂತ. ಈ ಭೂಮಿಯಲ್ಲಿ ಇರೋದು ಎರಡು, ನಾವು ಸುಖನೂ ಅನುಭವಿಸೋದು ಇದೇ ಭೂಮಿಯ ಮೇಲೆ, ದುಃಖನೂ ಇದೇ ಮೇಲೆ. ಮತ್ತೆ ಅದು ಅತಳ ವಿತಳ ಪಾತಾಳ ರಸಾತಳ ಆತಳ ಈ ಯಾವ ತಳನೂ ಇಲ್ಲ. ಇದು ಒಂದು ತಳ ಐತೆ, ಅಲ್ಲಿಂದ ಇಲ್ಲಿ ಬಂದಿದ್ದೀವಿ, ಪಾಠ ಮಾಡ್ಬೇಕು, ವಾಪಸ್ ಹೋಗ್ಬೇಕು. ಅಲ್ಲಿದೆ ನಮ್ಮನೆ, ಇಲ್ಲಿಗೆ ಬಂದಿದ್ದು ಸುಮ್ಮನೆ. ಈ ನಾಟಕ ಮಾಡೋದೆಲ್ಲ ಇಲ್ಲೇ. ಸುಖನ ನೋಡ್ತೀವಿ, ತುಟೆ ಸತ್ಯ ನಾರಾಯಣ ರಾಘವ ಕಥೆ ಇದು. ಭಗವಂತ ಹೇಳ್ತಾ ಇದ್ದಾನೆ, ಇದನ್ನೇ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಸಿದೆ ಅಂತ ಹೇಳಿ ಶಿವನೇ ಸ್ಥಾಪಿತ ಸಂಸ್ಥೆ, ಅವನೇ ಕೊಡುವಂತ ಜ್ಞಾನ ನಾವಿಲ್ಲಿ ಪಾಂಡವಪುರದಾಗ ಹೇಳ್ತೀವಿ. ನಿಮ್ ಚೀಟಿ ಕೊಟ್ಟಿವಲ್ಲ,
ಆತ್ಮೀಯ ಬಂಧುಗಳೇ, ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಏನು ನೇಮಾವತಿ ಕ್ವಾರ್ಟರ್ಸ್ ಸರ್ಕಲ್ ಇದೆ ನೋಡಿ, ಸರ್ಕಲ್ ಇಂದ ಹಿಂದಕ್ಕೆ ನಮ್ದು ಓಂ ಶಕ್ತಿ ಶಿವಶಕ್ತಿ ಭವನ ಅಂತಿದೆ. ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತೇಳಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಬಲಭಾಗಕ್ಕೆ, ಪಾಂಡವಪುರದಿಂದ ಬರ್ಬೇಕಾದ್ರೆ ಬಲಭಾಗಕ್ಕೆ, ಈ ಕಡೆಯಿಂದ ಎಡನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಜ್ಞಾನ ನಮ್ಮಲ್ಲಿ ಬರ್ಬೇಕಾಗಿದೆ. ಹಾಗಾಗಿ ಪ್ರತಿ ಹಳ್ಳಿಗಳಿಗೆ ಇದು ಅಂತಿಮ ಸಮಯ, ಅಂತಿಮ ಕರೆ. ಜಗತ್ತು ಪರಿವರ್ತನೆಯ ಮಹಾ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ. ಇಂಥ ಪರಿವರ್ತನೆ ಯುಗದಲ್ಲಿ ನಾವಿರುವಾಗ ಭಗವಂತನ ಮುಂದಿನ ದಿನಗಳಲ್ಲಿ ನಿಮ್ಗೆ ಶುಭವಾಗ್ಲಿ ಅಂತ ಹೇಳ್ತಾ ಮುಂದಿನ ಪಯಣವನ್ನು ನಾವು ಬಳಸ್ತೇವೆ. ನಾನು ಬರ್ಸ್ಕೊಂಡಿದ್ದೀನಿ. ಏನು ಬೆಲೆ ಇದೆ ಪ್ರಭು ಪ್ರೀತಿಯ